ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಯಾವುದೂ ಎಕ್ಸಾಮ್ಸ್ ಇಲ್ಲ, ಯೂನಿವರ್ಸಿಟಿಗಳ ಎಕ್ಸಾಮ್ಸ್ ಇಲ್ಲ. ಆಲ್ರೆಡಿ ಈ ಸೆಮಿಸ್ಟ್ರಿಗೆ ಏನೇನು ಬೇಕೋ ಆ ವೀಡಿಯೋಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಫ್ರೀ ಇದ್ದೀನಿ. ಸೊ ಹಾಗಾಗಿ ಹುಡುಗರು ಏನು ಮಾಡಿದ್ರು, KCET ಮತ್ತು ನೆಟ್ದು ಪೇಪರ್ 1 ಮತ್ತು ಕೆಮಿಸ್ಟ್ರಿ ಪೇಪರ್ 2 ಅಪ್ಲೋಡ್ ಮಾಡಿ ವೀಡಿಯೋಸ್ನ ನಮ್ಗೆ ಹೆಲ್ಪ್ ಆಗುತ್ತೆ ಅಂದರು. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, KCET ಅಥವಾ UGC ನೆಟ್ ಏನಿದೆಯಲ್ಲ ಅಥವಾ NTA ನೆಟ್ ಎಕ್ಸಾಮ್ ಏನಿದೆಯಲ್ಲ ಅದರದ್ದು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯಲ್ಲ ಅಥವಾ ಅದರದ್ದು ಏನು 10 ಚಾಪ್ಟರ್ಸ್ ಇದೆಯಲ್ಲ ಆ ಚಾಪ್ಟರ್ಸ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT ಅಂತ ಹೇಳ್ತೀವಲ್ಲ ಅದರದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ 2001 ಇಂದ 2018 ತನಕ ರಿಗಾರ್ಡಿಂಗ್ ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಔಟ್ ಮಾಡಿ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಈ ಟೈಪ್ ವೀಡಿಯೋಸ್ನ ನಾನು ICTದು ವೀಡಿಯೋಸ್ನ ನಾನು ಆಲ್ರೆಡಿ 5 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 6ನೇ ವೀಡಿಯೋ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋದರೆ ಚಾಯಾ ಇದಕ್ಕೆ ಹೋಗಿ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ಹೋದರೆ ನಿಮಗೆ KCET ಅಂತಂದರೆ ಆಲ್ಮೋಸ್ಟ್ ಎಲ್ಲ 10 ಚಾಪ್ಟರ್ಸ್ದು ನಾನು ವೀಡಿಯೋಸ್ನ ಕವರ್ ನೀವು ನೋಡ್ಕೋಬೋದು. ನಿಮ್ಗೆ ಗೊತ್ತಿದ್ದಂಗೆ ಸಿಲೆಬಸ್ ಏನಿದೆಯಲ್ಲ ಅದು UGC ಆಗಿರ್ಬೋದು ಅಥವಾ KCET ಆಗಿರ್ಬೋದು, ಅದೆಲ್ಲನೂ ಏನಾಗಿದೆ ಅಂತಂದರೆ ಈ 10 ಚಾಪ್ಟರ್ಸಲ್ಲಿದೆ. ಆ 10 ಚಾಪ್ಟರ್ಸ್ನ ನೀವೇನು ಮಾಡ್ಕೋಬೋದು ಅಂತಂದರೆ ಡಿವೈಡ್ ಮಾಡ್ಕೋಬೋದು. ನನಗೆ ಯಾವುದು ಈಸಿ ಇದೆ, ಯಾವುದು ಕಷ್ಟ ಇದೆ, ಯಾವುದಕ್ಕೆ ಫೋಕಸ್ ಮಾಡಬೇಕು, ಯಾವುದು ಈಸಿಯಾಗಿ ನಾನು ಕಡಿಮೆ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದಿ ಎಕ್ಸಾಮಿನೇಷನ್ ಹಾಲ್. ಆನ್ಲೈನ್ ಇರುತ್ತೆ. ಸೊ ಹಾಗಾಗಿ ಕೆಲವು ಕಡೆಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಕೆಲವು ಕಡೆಗೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ನೋಡ್ಕೋಬೇಕಾಗತ್ತೆ. ಸೊ ನಾನು ಈ 10 ಚಾಪ್ಟರ್ಸ್ಗೂ ಈಕ್ವಲ್ ವೆಯ್ಟೇಜ್ ಇದೆ. ಸೊ ನಾನು ಇವತ್ತು ಮಾಡ್ತಾ ಇರೋದು ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಕೇಷನ್ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದ್ದಂಗೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಸಿಲೆಬಸ್ಗೆ ಏನೇನು ಕೊಟ್ಟಿದ್ದಾರೆ ನಿಮಗೆ ಅಂದರೆ ಮೀನಿಂಗ್ ಆಫ್ ICT, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಯೂಸಸ್ಸು, ಜನರಲ್ ಅಬ್ರಿವೇಷನ್ಸು, ಟರ್ಮಿನಾಲಜಿ, ಬೇಸಿಕ್ ಇಂಟರ್ನೆಟ್ ಆ್ಯಂಡ್ ಇಮೇಲಿಂಗು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾಗ್ತಾ ಇದ್ದಾರೆ ಅವರು ಕ್ವಶನ್ಸ್ನ ಕೇಳ್ತಿದ್ದಾರೆ. ಆದರೆ ನೀವು ಯಾವುದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕಾಗತ್ತೆ ಅಂತಂದರೆ ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಮಾಡಬೇಕಾಗತ್ತೆ. ಅಬ್ರಿವೇಷನ್ಸ್ ಕೇಳ್ತಾರೆ ಕಂಪ್ಯೂಟರ್ ಇದರಲ್ಲಿ. ಸೊ ಅದ್ರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಟರ್ಮಿನಾಲಜಿಗಳು ಕೆಲವೊಂದು ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ. ಆಮೇಲೆ ಕಂಪ್ಯೂಟರ್ ಲ್ಯಾಂಗ್ವೇಜ್, ಹೈ ಲ್ಯಾಂಗ್ವೇಜು, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತಾರೆ, ಮಿಷಿನ್ ಲ್ಯಾಂಗ್ವೇಜ್ ಅಂತಾರೆ, ಬೈನರಿ ಲ್ಯಾಂಗ್ವೇಜ್ ಅಂತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಕಂಪ್ಯೂಟರ್ ನೆಟ್ವರ್ಕ್ ಯಾವುದಿದೆ, ಲ್ಯಾನ್ ಇದೆಯಾ, ಇಂಟರ್ನೆಟ್ ಇದೆಯಲ್ಲ ಅದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಆಮೇಲೆ ಸ್ಟೋರೇಜ್ ಡಿವೈಸಸ್ ಯಾವ್ಯಾವ್ದಿದೆ. ಪರ್ಟಿಕ್ಯುಲರ್ಲಿ ಇವತ್ತು ನಾನು ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ನೀವು ಏನೇನು ತಿಳ್ಕೊಬೇಕಾಗತ್ತೆ ಅಂತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU, GPU ಅಂದರೆ ಏನು, ದ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಅಂದರೆ ಏನು. ಆಮೇಲೆ 2 ಥರ ಸ್ಟೋರೇಜ್ ಯೂನಿಟ್ಸ್ ಇರುತ್ತೆ, ಇಂಟರ್ನಲ್ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು. ಸಾಲಿಡ್ ಸ್ಟೇಟ್ ಡ್ರೈವ್ ಇರ್ಬೋದು ಅಥವಾ ಹಾರ್ಡ್ ಡಿಸ್ಕ್ ಡ್ರೈವ್ ಇರ್ಬೋದು, HDD ಅಂತ ಹೇಳ್ತಾರೆ, SSD ಅಂತ ಹೇಳ್ತಾರೆ. ಮೆಮೊರಿ ಯಾವ ಥರ ಮೆಮೊರಿ ಇದೆ, ರೀಡ್ ಓನ್ಲಿ ಮೆಮೊರಿ ಇದೆಯಾ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದೆಯಾ, ಪೆರಿಫೆರಲ್ ಡಿವೈಸಸ್ ಯಾವುದಿದೆ, ಮಾಡಮ್ ಅಂದರೆ ಏನು, ಕಂಪೈಲರ್ ಅಂದರೆ ಏನು, ಕ್ಯಾಚ್ ಅಂದರೆ ಕ್ಯಾಚಿ ಅಂದರೆ ಏನು, ಪ್ರೈಮರಿ ಅಥವಾ ಇಂಟರ್ನಲ್ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲನೂ ನಿಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ. ಕ್ವಶನ್ಸ್ ಕೇಳಿದರೆ 2001 ಇಂದ 2018 ತನಕ ಅದನ್ನಷ್ಟೇ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಅಪ್ರೋಪ್ರಿಯೇಟ್ ಡೆಫಿನೇಷನ್ ಆಫ್ ಎ ಕಂಪ್ಯೂಟರ್? Computer is a machine that can process information. Computer is an electronic device that can store, retrieve, process both qualitative and quantitative data quickly, accurately. Computer is an electronic device that can store, retrieve, quick process only qualitative data. Computers is a machine that can store, retrieve, process quickly, accurately only qualitative data. ಸೊ ನಿಮಗೆ ಗೊತ್ತಿದೆ ಕಂಪ್ಯೂಟ್ರಲ್ಲಿ ಏನಾಗ್ತಿದೆ ಅಂತಂದರೆ ಕ್ವಾಂಟಿಟೇಟಿವ್ ಡೇಟಾ ಮತ್ತು ಕ್ವಾಲಿಟೇಟಿವ್ ಡೇಟಾ ಎರಡನ್ನೂ ಮಾಡುತ್ತೆ. ಸೊ ಹಾಗಾಗಿ ಆನ್ಸರ್ ಏನು ಅಂದರೆ ಕಂಪ್ಯೂಟರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಕ್ಯಾನ್ ಸ್ಟೋರ್, ರಿಟ್ರೈವ್, ಪ್ರೋಸೆಸ್ ಬೋತ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡೇಟಾ ಕ್ವಿಕ್ಲಿ ಆ್ಯಂಡ್ ಆ್ಯಕ್ಯುರೇಟ್ಲಿ. ಆಲ್ರೆಡಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ICT ಮಾಡಿದ್ದೀನಿ. ಅದರಲ್ಲಿ ಕ್ವಾಂಟಿಟೇಟಿವ್ ಡೇಟಾ ಅಂದ್ರೇನು, ಕ್ವಾಲಿಟೇಟಿವ್ ಡೇಟಾ ಅಂದ್ರೇನು, ಡೇಟಾ ಅಂದ್ರೇನು ಅದೆಲ್ಲ ಇನ್ ಡೀಟೇಲಾಗಿ ನಾನು ಹೇಳಿದ್ದೀನಿ. ಸೊ ನೀವು ಪ್ಲೇಲಿಸ್ಟ್ಗೆ ಹೋಗಿ ಅದನ್ನು ಬೇಕಾದ್ರೆ ನೀವು ಅಲ್ಲಿ ನೋಡು. ನೆಕ್ಸ್ಟ್ ದ ಇನ್ಫಾರ್ಮೇಷನ್ ಎ ಕಾಂಬಿನೇಷನ್ ಆಫ್ ಗ್ರಾಫಿಕ್ಸ್, ಟೆಕ್ಸ್ಟ್, ಸೌಂಡ್, ವಿಡಿಯೋ ಆ್ಯಂಡ್ ಅನಿಮೇಷನ್ ಈಸ್ ಕಾಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಮಲ್ಟಿಮೀಡಿಯಾ ಅಂತ ಹೇಳ್ತೀವಿ. ಸೊ ನೀವು ಸಣ್ಣ ಸ್ಕೂಲ್ಗಳೆಲ್ಲ ಕೇಳ್ಬೋದು, ಮಲ್ಟಿಮೀಡಿಯಾ ಲ್ಯಾಬ್ಸ್ ಅಂತ ಹೇಳ್ತಾರೆ ಅಥವಾ ಮಲ್ಟಿಮೀಡಿಯಾ ಏರಿಯಾ ಅಂತ ಹೇಳ್ತಾರೆ. ಸೊ ದಟ್ ಕವರ್ಸ್ ಎವ್ರಿಥಿಂಗ್. ನೆಕ್ಸ್ಟ್ ಏನಾಗಿದೆ, ವೇರ್ ಡಸ್ ದ ಕಂಪ್ಯೂಟರ್ ಆ್ಯಡ್ ಕಂಪೇರ್ ಇಟ್ಸ್ ಡೇಟಾ. ಸೊ ಡೇಟಾ ಕಂಪ್ಯೂಟರಲ್ಲಿ ಏನು ಮಾಡ್ತೀವಿ ನಾವು, ಡೇಟಾನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ ಅದು ಎಲ್ಲಿ ಸ್ಟೋರ್ ಆಗುತ್ತೆ, CPU-ನಲ್ಲಿರುತ್ತಾ, ಮೆಮೊರಿನಲ್ಲಿರುತ್ತಾ, ಹಾರ್ಡ್ ಡಿಸ್ಕಲ್ಲಿ ಇರುತ್ತಾ, ಫ್ಲಾಪ್ ಡಿಸ್ಕಲ್ಲಿ ಇರುತ್ತಾ ಅಂತ. ಸೊ CPU-ನಲ್ಲಿರುತ್ತೆ. CPU ಇಸ್ ಕಾಲ್ಡ್ ಆಸ್ ದ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಡೇಟಾ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತಂದರೆ ಅಥವಾ ಮೆಮೊರಿ ಅಥವಾ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ CPU-ನಲ್ಲಾಗಿರುತ್ತೆ.
ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಇನ್ಪುಟ್ ಡಿವೈಸ್. ಅಗೇನ್ ನೀವು ಡಿವೈಸ್ನ ತೊಗೊಂಡ್ರೆ, ಪೆರಿಫೆರಲ್ ಡಿವೈಸ್ನ ತೊಗೊಂಡ್ರೆ 3 ಥರ ಕ್ಯಾಟಗರಿ ಮಾಡ್ತಾರೆ. ಇಂಟರ್ನಲ್ ಡಿವೈಸಸ್, ಎಕ್ಸ್ಟರ್ನಲ್ ಡಿವೈಸಸ್ ಆ್ಯಂಡ್ ಸ್ಟೋರೇಜ್ ಯೂನಿಟ್ಸ್ ಅಂತ ಸ್ಟೋರೇಜ್ ಡಿವೈಸಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇನ್ಪುಟ್ ಡಿವೈಸಸ್ ಯಾವ್ಯಾವುದು ಅಂತಂದರೆ, ಕಂಪ್ಯೂಟರ್ಗೆ ಇನ್ಫಾರ್ಮೇಷನ್ ಕೊಡೋ ಅಂಥದಕ್ಕೆ ಇನ್ಪುಟ್ ಡಿವೈಸ್ ಅಂತ ಹೇಳ್ತಾರೆ. ಅದರಿಂದ ಹೊರಗಡೆ ಬರುತ್ತಲ್ಲ ಅದಕ್ಕೆ ಔಟ್ಪುಟ್ ಡಿವೈಸ್ ಅಂತ ಹೇಳ್ತಾರೆ. ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ, ಅದಕ್ಕೆ ಸ್ಟೋರೇಜ್. ಇದಕ್ಕೆಲ್ಲ ಪೆರಿಫೆರಲ್ ಯೂನಿಟ್ಸ್ ಅಂತ ಹೇಳ್ತಾರೆ. ಸೊ ಮೈಕ್ರೋಫೋನು, ಕೀಬೋರ್ಡು, ಜಾಯ್ಸ್ಟಿಕ್ಕು, ಮಾನಿಟರು. ಸೊ ಇನ್ಪುಟ್ ಅಂತ ಹೇಳ್ತಾ ಇದ್ದಾರೆ. ಇನ್ಪುಟ್ ಅಂದ್ರೇನು, ಅದಕ್ಕೆ ಕೊಡುವಂಥದ್ದು ಇನ್ಫಾರ್ಮೇಷನ್ ಕಂಪ್ಯೂಟರ್ಗೆ ಕೊಡುವಂಥದ್ದು, ಅದು ಮಾನಿಟರ್ ಆಗುತ್ತೆ. ಸೊ ಆನ್ಸರ್ ಇಸ್ ದಿ ಮಾನಿಟರ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ದ ನೆಟ್ವರ್ಕ್ ಡಿವೈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ರೋಟರ್ ಇದೆ, ಸ್ವಿಚ್ ಇದೆ, ಹಬ್ ಇದೆ, CPU ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಹೇಳಬೇಕು, ನೆಟ್ವರ್ಕ್ ಡಿವೈಸ್ ಯಾವ್ದು ಅಲ್ಲ ಅಂತ ಹೇಳಬೇಕು. ರೂಟರು, ಸ್ವಿಚ್ಚು, ಹಬ್ಬು ಅದೆಲ್ಲ ಏನಂತಾರೆ ನೆಟ್ವರ್ಕ್ ಡಿವೈಸಸ್. ಅದು ನೆಟ್ವರ್ಕ್ನ ಕನೆಕ್ಟ್ ಮಾಡೋದಕ್ಕೆ ನಮಗೆ ಬೇಕೇ ಬೇಕು. ರೂಟರ್ ಬೇಕಾಗುತ್ತೆ, ಸ್ವಿಚ್ ಬೇಕಾಗುತ್ತೆ, ಹಬ್ ಬೇಕಾಗುತ್ತೆ. ಯಾವ್ದು ಬೇಡ ಅಂದರೆ CPU ಬೇಡ. CPU ಇಸ್ ವಿತಿನ್ ದಿ ಸಿಸ್ಟಮ್, ಅದು ಕಂಪ್ಯೂಟರ್ ಒಳಗಡೆ ಇರುತ್ತೆ, ಅದು ಇನ್ಪುಟ್ ಡಿವೈಸು. ಸೊ ಹಾಗಾಗಿ ಏನಾಗ್ತಿದೆ ಅಂತಂದರೆ ನಿಮಗೆ ಅದು ಬೇಡ. The compiler is used to convert the following object code which can be executed. ನಾನು ಹೇಳಿದೆ ಮೋಡಮ್ ಇರುತ್ತೆ, ಕಂಪೈಲರ್ ಇರುತ್ತೆ ಅಂತ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ನ್ಯಾಚುರಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಕನ್ವರ್ಟ್ ಮಾಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕಂಪೈಲರ್ ಅಂತ ಹೇಳ್ತೀವಿ. ಕಂಪೈಲರ್ದ ಡ್ಯೂಟಿ ಏನು ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಲೋ ಲೆವೆಲ್ಗೆ ಕನ್ವರ್ಟ್ ಮಾಡುತ್ತೆ ಅದು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಪರೇಟಿಂಗ್ ಸಿಸ್ಟಮ್. OS ಅಂತ ಹೇಳ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಮೈಕ್ರೋಸಾಫ್ಟ್ ವರ್ಡು, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಅಕ್ಸೆಸ್ಸು, ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಹೇಳ್ತಾರೆ. ಸೊ ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ವರ್ಡು, ಎಕ್ಸೆಲ್ಲು, ಅಕ್ಸೆಸ್ ಬರುತ್ತೆ. ಸೊ ಹಾಗಾಗಿ ಮೈಕ್ರೋಸಾಫ್ಟ್ ವಿಂಡೋಸ್ ಇಸ್ ದಿ ಆನ್ಸರ್. ಆಪರೇಟಿಂಗ್ ಸಿಸ್ಟಮ್ ಅಂದರೆ ದಟ್ಸ್ ಅ ಸಿಸ್ಟಮ್ ವಿಚ್ ಗೋಯಿಂಗ್ ಟು ಆಪರೇಟ್ ದಿ ಕಂಪ್ಯೂಟರ್, ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಹೇಳ್ತೀವಿ. ಡ್ಯಾಶ್ ಇಸ್ ಅ ಟೈಪ್ ಆಫ್ ಮೆಮೊರಿ ಸರ್ಕ್ಯುಲೇಟರಿ ದಟ್ ಹೋಲ್ಡ್ಸ್ ದಿ ಕಂಪ್ಯೂಟರ್ ಸ್ಟಾರ್ಟಪ್ ರೊಟೀನ್. ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅದನ್ನು ಮಾಡೋವಂಥದ್ದು ಯಾವುದು, ರಿಮ್ ಇದೆಯಾ, ರೀಡ್ ಇಂಟರ್ನಲ್ ಮೆಮೊರಿ, ಇನಿಷಿಯಲ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ROM ರೀಡ್ ಓನ್ಲಿ ಮೆಮೊರಿ, ಕ್ಯಾಚ್ ಮೆಮೊರಿ ಅಂತ ಹೇಳ್ತಾರೆ. ಸೊ ROM ರೀಡ್ ಓನ್ಲಿ ಮೆಮೊರಿ ಇಸ್ ಇಂಪಾರ್ಟೆಂಟ್. ಸೊ ಈ ಮೆಮೊರಿಗಳಲ್ಲಿ 2 ಥರ ಮೆಮೊರಿ ಇದೆ. ಒಂದು ರ್ಯಾಮ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ROM ಅಂತ ಹೇಳ್ತೀವಿ, ಇನ್ನೊಂದಕ್ಕೆ RAM ಅಂತ ಹೇಳ್ತೀವಿ. ಒಂದು ಓಲಟೈಲ್ ಇದೆ, ಇನ್ನೊಂದು ನಾನ್ ಓಲಟೈಲ್ ಇದೆ. ಒಂದು ಟೆಂಪರರಿ ಇದೆ, ಒಂದು ಪರ್ಮನೆಂಟ್ ಇದೆ. ಸೊ ಅದು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಆನ್ಸರ್ನ ಬರೀಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದಾರೆ. MS ವರ್ಡ್ ಇದೆ, ವಿಂಡೋಸ್ ಇದೆ, ಮೊಜೊರಾಲಾ ಫೈರ್ಫಾಕ್ಸ್ ಇದೆ, ರೀಡರ್ ಅಕ್ರೋಬ್ಯಾಟ್ ರೀಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೊಜೊರಾಲಾ ಫಾಕ್ಸ್ ಇಸ್ ದಿ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ಗಳನ್ನ ನಾವು ಓಪನ್ ಸೋರ್ಸ್ ಅಂದರೆ ಎಲ್ಲರೂ ಯೂಸ್ ಮಾಡುವಂಥದ್ದು ಇರ್ತಲ್ಲ, ಅಂಥದಕ್ಕೆ ಓಪನ್ ಸೋರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಮೊಜೊರಾಲಾ ಫಾಕ್ಸ್ ಇಸ್ ದ ಆನ್ಸರ್. ಸೊ ದ ನ್ಯೂ ಲ್ಯಾಪ್ಟಾಪ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ that weightless, a smaller, uses less power than previous laptop models. Which of the following technologies has been used to accomplish this? ಮುಂಚೆ ಎಲ್ಲ ಲ್ಯಾಪ್ಟಾಪ್ ಅಂದರೆ ತುಂಬ ಭಾರ ಇರೋದು, ತೊಗೊಂಡೋಗಿ, ಈಗೆಲ್ಲ ತುಂಬ ಲೈಟ್ ವೆಯ್ಟ್ ಬಂದಿದೆ, ಚಿಕ್ಕದಾಗಿರುವಂಥದ್ದು, ಕಾಂಪ್ಯಾಕ್ಟ್ ಆಗಿರುವಂಥದ್ದು, ಊಟದ ಬಾಕ್ಸ್ಗಿನ್ನ ಕಡಿಮೆ ಇರುವಂಥದ್ದು ಬಂದಿದೆ. ಸೊ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಯೂನಿವರ್ಸಲ್ ಸೀರಿಯಸ್ ಬಸ್ ಮೌಸ್, ಫಾಸ್ಟರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಬ್ಲೂ ರೇ ಡಿವೈಸ್, ಸಾಲಿಡ್ ಸ್ಟೇಟ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಸಾಲಿಡ್ ಸ್ಟೇಟ್ ಹಾರ್ಡ್ ಡಿಸ್ಕ್, ಹಾರ್ಡ್ ಡ್ರೈವ್ ಇದೆಲ್ಲ SSD ಅಂತ ಹೇಳ್ತಾರೆ. ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದೆಲ್ಲ ಚಿಕ್ಕದಾಗಿ ಆಗ್ತದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಲಿಸ್ಟೆಡ್ ಕಂಪ್ಯೂಟರ್ ಮೆಮೊರಿ ಟೈಪ್ಸ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಸ್ಪೀಡ್. ಸೊ ಸ್ಟೋರೇಜ್ಗಳಲ್ಲಿ, ಯಾಕೆಂದರೆ ನಾನು ಹೇಳ್ದಂಗೆ ಕಂಪ್ಯೂಟರ್ ಸಿಸ್ಟಮಲ್ಲಿ ಯೂನಿಟ್ಸ್ ಯಾವುದಿದೆ, ಕಂಪ್ಯೂಟರ್ ಯೂನಿಟ್ಸ್ ಯಾವುದಿದೆ ಅಂತಂದರೆ ಸ್ಟೋರೇಜ್ ಯೂನಿಟ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆ ಸ್ಟೋರೇಜ್ ಯೂನಿಟಲ್ಲಿ ಪ್ರೈಮರಿ ಅಂತಾರೆ, ಸೆಕೆಂಡ್ರಿ ಅಂತ ಹೇಳ್ತಾರೆ, ಆಮೇಲೆ ವೋಲಟೈಲ್ ಮೆಮೊರಿ ಅಂತಾರೆ, ಆ ಥರದ್ದೆಲ್ಲ ಇರುತ್ತೆ. ರ್ಯಾಮ್ ಅಂತಾರೆ, ಕ್ಯಾಚಿ ಅಂತಾರೆ. ಸೊ ಅದ್ರ ಬಗ್ಗೆ ಎಲ್ಲ ನೀವೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ಗೊತ್ತಿರಬೇಕಾಗತ್ತೆ. ಸ್ಟೋರೇಜ್ ಯೂನಿಟ್ಸ್ಗಳು ಯಾವ್ಯಾವುದು, ಅದರಲ್ಲಿ ಲೋಯೆಸ್ಟ್ ಯಾವುದು, ಹೈಯೆಸ್ಟ್ ಯಾವುದು ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಲಿಸ್ಟ್ ಕಂಪ್ಯೂಟರ್ ಮೆಮೊರಿ ಟೈಪ್ಸ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಅಂತ ಹೇಳ್ತಿದ್ದಾರೆ. ಹೈಯೆಸ್ಟ್ ಟು ಲೋಯೆಸ್ಟ್ ಅಂದರೆ CPU ರಿಜಿಸ್ಟರ್ಸು, ಆಮೇಲೆ ಕ್ಯಾಚಿ ಮೆಮೊರಿ ಬರುತ್ತೆ, ಮೇನ್ ಮೆಮೊರಿ ಬರುತ್ತೆ, ಆಮೇಲೆ ಸೆಕೆಂಡ್ರಿ ಸ್ಟೋರೇಜ್ ಬರುತ್ತೆ. CPU ಅಂದರೆ ನಾವು ಏನು ಮಾಡಿದ್ರು ಫಸ್ಟ್ ಎಲ್ಲಿ ಸೇವ್ ಆಗುತ್ತೆ ಅಂತಂದರೆ, ಡೇಟಾ ಎಲ್ಲಿರುತ್ತೆ ಅಂದರೆ CPU ರಿಜಿಸ್ಟರ್ಸ್ ಇರುತ್ತೆ. ಅದಾದಮೇಲೆ ಕ್ಯಾಚಿ ಅಂದರೆ ಟೆಂಪರರಿ ಮೆಮೊರಿ ಅಲ್ಲಿಗೆ ಹೋಗುತ್ತೆ. ಅದಾದಮೇಲೆ ಏನು ಮಾಡ್ತೀವಿ, ನಾವು ಮೇನ್ ಮೆಮೊರಿಗೆ ಹೋಗ್ತೀವಿ, RAM ಅಲ್ಲಿ ಸೇವ್ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಸೆಕೆಂಡ್ರಿ ಡೇಟಾಗೆ ನಾವು ಸ್ಟೋರೇಜ್ಗೆ ಹಾಕ್ತೀವಿ. ಸೊ ಹಾಗಾಗಿ ಆನ್ಸರ್ ಯಾವುದು ಅಂದರೆ CPU ರಿಜಿಸ್ಟರ್, ಕ್ಯಾಚಿ ಮೆಮೊರಿ, ಮೇನ್ ಮೆಮೊರಿ, ಸೆಕೆಂಡ್ರಿ ಸ್ಟೋರೇಜ್, ಅದು ಆನ್ಸರ್ ಆಗುತ್ತೆ. ದ ಪ್ರೊಸೆಸ್ ಆಫ್ ಕಾಪಿಂಗ್ ಫೈಲ್ಸ್ ಟು CD-ROM ಈಸ್ ನೋನ್ ಆ್ಯಸ್. ನೀವು ROM ಬಂದಾಗ ಕೇರ್ಫುಲ್ ಆಗಿರಬೇಕಾಗತ್ತೆ, ಏನು ಅಂತ ನೋಡ್ಕೋಬೇಕಾಗತ್ತೆ. ಸೊ ಆ ಪ್ರೋಸೆಸ್ಗೆ ಏನಂತ ಕರೀತಾರೆ, ಬರ್ನಿಂಗ್ ಅಂತಾರೆ, ಜಿಪ್ಪಿಂಗ್ ಅಂತಾರೆ, ಡಿಜಿಟಲೈಸಿಂಗ್ ಅಂತಾರೆ, ರಿಪ್ಪಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಬರ್ನಿಂಗ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಕಾಪಿ ಮಾಡ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬರ್ನಿಂಗ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಬಟ್ ನೌಡೇಸ್ CD-ROMನ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಒನ್ಸ್ ಅಪಾನ್ ಎ ಟೈಮ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಇನ್ ದಿ ಕ್ವಶನ್ ಪೇಪರ್.
Which of the following is a correct statement? Modem is a software. Modem helps in stabilizing the voltage. Modem is an operating system. Modem converts the analog system into digital and vice versa. ಸೊ ಮೋಡಮ್ ಅನ್ನೋದೇನು ಅದು ಒಂದು ಎಕ್ಸ್ಟರ್ನಲ್ ಡಿವೈಸ್. ದಟ್ ಡಿವೈಸ್ ಏನು ಮಾಡುತ್ತೆ, ಇಂಟರ್ನೆಟ್ಗೂ ಮತ್ತು ಕಂಪ್ಯೂಟರ್ಗೂ ಕನೆಕ್ಟ್ ಮಾಡುತ್ತಲ್ಲ, ಆ ಆಪರೇಟರ್ಸ್ಗೆ ನಾವೇನಂತ ಕರಿತೀವಿ, ಮೋಡಮ್ ಅಂತ ಕರಿತೀವಿ. ಅದೇನು ಮಾಡುತ್ತೆ ಅಂದರೆ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಸಿಗ್ನಲ್ಲು ಅಥವಾ ಡಿಜಿಟಲ್ ಸಿಗ್ನಲಿಂದ ಅನಲಾಗ್ ಸಿಗ್ನಲ್ಗೆ ಕನ್ವರ್ಟ್. ಸೊ ಹಾಗಾಗಿ ಆನ್ಸರ್ ಏನು ಅಂತಂದರೆ fourth one is the answer. Which of the following statement regarding the term ICT is true or true ಅಂತ ಕೇಳ್ತಾ ಇದ್ದಾರೆ. ಸೊ ಈ ಥರದ ಕ್ವಶನ್ಸ್ ಪಿ ಮತ್ತು ಕ್ಯೂ ಅಂತ ಕೊಡ್ತಾರೆ, ಅಥವಾ ರೀಸನಿಂಗು ಮತ್ತು ಕ್ವಶನಿಂಗ್ ಅಂತ ಕೊಡ್ತಾರೆ, ನೋಡ್ಕೋಬೇಕಾಗತ್ತೆ ನೀವು. ICT is a acronym that stands for Indian Classical Technology. Q ಅಂದ್ರೇನು, ಕನ್ವರ್ಟಿಂಗ್ ಟೆಕ್ನಾಲಜೀಸ್ ದಟ್ ಎಂಪ್ಲಿಫೈಯಿಂಗ್ ITC ಇನ್ಕ್ಲೂಡ್ ದಿ ಮರ್ಜಿಂಗ್ ಆಫ್ ಆಡಿಯೋ ವಿಷುಯಲ್ ಟೆಲಿಫೋನ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಥ್ರೂ ಕಾಮನ್ ಕೇಬಲಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತು ಏನದು ICT ಟೆಕ್ನಾಲಜಿ, ಇಂಡಿಯನ್ ಕ್ಲಾಸಿಕಲ್ ಟೆಕ್ನಾಲಜಿ ಅನ್ನೋದು ತಪ್ಪಾಗುತ್ತೆ. ಸೊ ಹಾಗಾಗಿ ನೀವೇನು ಹೇಳಬೇಕಾಗತ್ತೆ ಅಂತಂದರೆ ಪಿನ ನಾನು ತಪ್ಪು ಅಂತ ಹೇಳಬೇಕಾಗತ್ತೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಸೊ ಪಿ ಇಸ್ ನಾಟ್ ಟ್ರೂ, ಹಂಗಾಗಿ ಫಸ್ಟ್ ಆನ್ಸರು ಇಲ್ಲ. ನೆಕ್ಸ್ಟ್ ಪಿ ಆ್ಯಂಡ್ ಕ್ಯೂನು ನಾವು ತೊಗೊಳಕ್ಕಾಗಲ್ಲ, ನೈದರ್ ಪಿ ಆರ್ ಕ್ಯೂನು ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಆನ್ಸರ್ ಏನು ಅಂದರೆ ಕ್ಯೂ ಓನ್ಲಿ ಆನ್ಸರ್ನ ನೀವು ತೊಗೋಬೇಕಾಗತ್ತೆ. ಕೆಲವು ಸಲ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದಾಗ ಏನು ಮಾಡಬೇಕಾಗತ್ತೆ ಅಂದರೆ ನೆಗೆಟಿವ್ ಪ್ರಾಸ್ಪೆಕ್ಟಿವ್, ಅದೇ ಇದಿಲ್ಲ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಅಂದರೆ ಇದಾಗಕ್ಕೆ ಸಾಧ್ಯ ಇಲ್ಲ, ಆ ಥರ ನೆಗೆಟಿವ್ ಆಗಿ ತೆಕ್ಕೊಂಡು ಬಂದರೆ ಒಂದು ಕೊನೆಗೆ ನಿಮಗೆ ಆನ್ಸರು ಸಿಗುತ್ತೆ. ರೀಡ್ ದಿ ಫಾಲೋಯಿಂಗ್ ಟೂ ಸ್ಟೇಟ್ಮೆಂಟ್. 1 and 2 ಅಂತ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT is considered as a subset of information technology. The right use is a piece of software is termed as a copyright ಅಂತ ಹೇಳ್ತಾರೆ. Which of the statements are true ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಮೊದಲನೇದು ಗೊತ್ತು, ಇಟ್ಸ್ ನಾಟ್ ಎ ಸಬ್ಸೆಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಎರಡನೇದು ರೈಟ್ ಟು ಯೂಸ್ ಅಂತ ಕೇಳ್ತಾ ಇದ್ದಾರೆ. ಸೊ ರೈಟ್ ಟು ಯೂಸ್ ಇಸ್ ಅ ಪೀಸ್ ಆಫ್ ಸಾಫ್ಟ್ವೇರ್ ಟರ್ಮ್ಡ್ ಆಸ್ ಅ ಕಾಪಿರೈಟ್ ಅಂತ ಅಲ್ಲ ಅದು. ಹಾಗಾಗಿ ಬೋತ್ 1 and 2 ತಪ್ಪಾಗುತ್ತೆ, 2 ಓನ್ಲಿ ತಪ್ಪಾಗುತ್ತೆ, 1 ಓನ್ಲಿ ತಪ್ಪಾಗುತ್ತೆ, ನೈದರ್ 1 or 2. ಸೊ ಹಾಗಾಗಿ ಆನ್ಸರ್ ಏನು ಅಂದರೆ ಎರಡೂ ಆನ್ಸರು ತಪ್ಪಿದೆ, ಹಾಗಾಗಿ ನೈದರ್ 2 ಅಂತ ನೀವು ಹೇಳಬೇಕಾಗತ್ತೆ. ವಿತ್ ರಿಗಾರ್ಡ್ ಟು ಕಂಪ್ಯೂಟರ್ ಮೆಮೊರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ನೀವಲ್ಲಿ ನೋಡ್ಕೋಬೇಕಾಗತ್ತೆ, ಟ್ರೂ ಅಂತ ಕೇಳಿದಾರಾ ಫಾಲ್ಸ್ ಅಂತ ಕೇಳಿದಾರೆ, ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ರೀಡ್ ಓನ್ಲಿ ಮೆಮೊರಿ ROM is volatile memory. Random access memory RAM is volatile memory. ಅದು ಪಿ ಆ್ಯಂಡ್ ಕ್ಯೂ ಆರ್ ಕೊಟ್ಟಿದ್ದಾರೆ. ಸೆಕೆಂಡ್ರಿ ಮೆಮೊರಿ ಇಸ್ ಎ ವೋಲಟೈಲ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತು ರೀಡ್ ಓನ್ಲಿ ಮೆಮೊರಿ ಅದೇನಿದೆಯಲ್ಲ ಅದು ವೋಲಟೈಲ ಇಲ್ವಾ ಅಂತ ನಿಮ್ಗೆ ಗೊತ್ತಿರಬೇಕು. ಅದೇ ಥರ RAM ಇದು ವೋಲಟೈಲ ಇಲ್ವಾ ಅಂತ, ಸೆಕೆಂಡ್ರಿ ಮೆಮೊರಿ ವೋಲಟೈಲ ಇಲ್ವಾ ಅಂತ ನಿಮಗೆ ಗೊತ್ತಿದ್ದರೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನನಗೇನಾಗುತ್ತೆ ಅಂದರೆ ಸೆಕೆಂಡ್ರಿ ಮೆಮೊರಿಟಿ ವೋಲಟೈಲ್ ಮೆಮೊರಿ ಅಲ್ಲ, ಅದು ಪರ್ಮನೆಂಟ್ ಮೆಮೊರಿ. ಸೆಕೆಂಡ್ರಿ ಅಂದರೆ ನಾವೆಲ್ಲೋ ಸ್ಟೋರ್ ಮಾಡೋ ಅಂಥದ್ದು. ಸೊ ಹಾಗಾಗಿ ರೀಡ್ ಓನ್ಲಿ ಮೆಮೊರಿ ಏನಿದೆಯಲ್ಲ ಅದೂ ಏನಾಗುತ್ತೆ, ದಟ್ ಇಸ್ ನಾಟ್ ಎ ವೋಲಟೈಲ್ ಮೆಮೊರಿ. ಸೊ ಹಾಗಾಗಿ ಕ್ಯೂ ಇಸ್ ದ ಓನ್ಲಿ ಆನ್ಸರ್. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇಸ್ ಎ ವೋಲಟೈಲ್ ಮೆಮೊರಿ. ಸೊ ಅದೊಂದು ಮಾತ್ರ ಮೆಮೊರಿ ಅಂತ ನಾವು ಹೇಳ್ತೀವಿ. ಯಾಕೆ ಅದನ್ನು ವೋಲಟೈಲ್ ವೋಲಟೈಲ್ ಅಂತೀವಿ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಆನ್ ಆಗಿರೋ ತನಕ ಅದಿರುತ್ತೆ, ಅದು ಆಫ್ ಮಾಡಿದ ತಕ್ಷಣ ಅದು ಹೊಟ್ಟೋಗುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು ವೋಲಟೈಲ್ ಮೆಮೊರಿ ಅಂತ ಹೇಳ್ತೀವಿ. ಡೇಟಾ ಕ್ಯಾನ್ ಬಿ ಸೇವ್ಡ್ ಆನ್ ಬ್ಯಾಕಿಂಗ್ ಸ್ಟೋರೇಜ್ ಮೀಡಿಯಮ್ ಈಸ್ ನೋನ್ ಆ್ಯಸ್ ಅಂತ. ಈಗ ಡೇಟಾ ಏನಾಗುತ್ತೆ, ನಾವು ಸ್ಟೋರ್ ಮಾಡಬೇಕಾಗತ್ತೆ, ಅದನ್ನು ಸ್ಟೋರ್ ಮಾಡ್ತೀವಲ್ಲ ಆ ಯೂನಿಟ್ಗೆ ಏನಂತ ಹೇಳ್ತಾ ಇದ್ದಾರೆ. ಕಾಂಪ್ಯಾಕ್ಟ್ ಡಿಸ್ ರೆಕಾರ್ಡಬಲ್, ಕಾಂಪ್ಯಾಕ್ಟ್ ಡಿಸ್ ರೀರೈಟಬಲ್, ಕಾಂಪ್ಯಾಕ್ಟ್ ಡಿಸ್ ರೀರೈಟಬಲ್, ಕಂಪ್ಯೂಟರ್ ಡಿಸ್ಕ್ ರೀರೈಟಬಲ್, ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್, ಕಂಪ್ಯೂಟರ್ ಡೇಟಾ ರೀರೈಟಬಲ್ ಅಂತ ಹೇಳ್ತಿದ್ದಾರೆ. ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್ ಇದೆಯಲ್ಲ ಅದನ್ನು ಏನು ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ನೋಡಿ ಎಲ್ಲನೂ ನೋಡೋದಕ್ಕೆ ಒಂದೇ ಥರ ಅನಿಸ್ತಾ ಇರುತ್ತೆ, ಅದನ್ನು ನೀವಲ್ಲಿ ಜಲ್ದ್ಬಾಜಿನಲ್ಲಿ ಅಥವಾ ಫಾಸ್ಟಾಗಿ ಏನಾದರೂ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ಕೇರ್ಫುಲ್ಲಾಗಿ ನೀವು ಮಾಡಬೇಕಾಗತ್ತೆ. ಕಾಂಪ್ಯಾಕ್ಟ್ ನಾಟ್ ಕಂಪ್ಯೂಟರ್, ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟಬಲ್ ಅಂತ ಇರಬೇಕಾಗತ್ತೆ. ದ ಕೀಬೋರ್ಡ್ ಹ್ಯಾಸ್ ಅಟ್ಲೀಸ್ಟ್ ಎಷ್ಟು ಕೀಸ್ ಇರಬೇಕು ಅಂತ. ಅಗೇನ್ ಈ ಕ್ವಶನ್ ಏನಾಗುತ್ತೆ ಅಂದರೆ ತಪ್ಪು ಕ್ವಶನ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಯಾವ ಸಿಸ್ಟಮಲ್ಲಿ ಅಂತ ಹೇಳಬೇಕಾಗತ್ತೆ. ಈಗ ವಿಂಡೋಸ್ ಇರ್ಬೋದು, ಮ್ಯಾಕ್ ಇರ್ಬೋದು, ಅಥವಾ ಲಿನಕ್ಸ್ ಇರ್ಬೋದು, ಅದರಲ್ಲಿ ಬೇರೆ ಬೇರೆ ಸಿಸ್ಟಮ್ಗಳನ್ನ ಯೂಸ್ ಮಾಡಿದಾಗ ಬೇರೆ ಬೇರೆ ಕೀಬೋರ್ಡ್ಗಳಿರುತ್ತೆ. ಬಟ್ ಒನ್ಸ್ ಆಫ್ ಎನ್ ಟೈಮ್ ದೇವ್ ಆಸ್ಕ್ ಆನ್ಸರ್ ಇಸ್ 1 ಕೀಸ್. ಅಗೇನ್ ಇದು ವೇರಿ ಆಗುತ್ತೆ, ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಚೇಂಜ್ ಆಗ್ತಾ ಇರುತ್ತೆ. The combination of hardware software which links two parts of the same LAN or two compatible LANs by directing the messages to the current node is called as. ಈಗ ಏನಾಗ್ತಿದೆ ಅಂದರೆ ಲ್ಯಾನ್ ಅಂದರೆ ಏನು ಅಂತಂದರೆ ಲ್ಯಾಂಡ್
ಏರಿಯಾ ನೆಟ್ವರ್ಕ್ ಅಂತ. ಸೊ ಸ್ವಲ್ಪ ಲಾರ್ಜ್ ಏರಿಯಾ ಇರೋದನ್ನ ಏನು ಮಾಡ್ತಾರೆ, ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದು ಕನೆಕ್ಟ್ ಮಾಡಿದಾಗ ಹೇಗಾಗುತ್ತೆ ಅಂತಂದರೆ ಆನ್ಸರ್ ಏನು ಅಂದರೆ ಹೈಬ್ರಿಡ್ ಕಂಪ್ಯೂಟರ್. ಸೊ ಬೇರೆ ಬೇರೆ ಸಾಫ್ಟ್ವೇರ್ನ, ಹಾರ್ಡ್ವೇರು ಸಾಫ್ಟ್ವೇರ್ನ ಕಂಬೈನ್ ಮಾಡ್ತಾ ಇರೋದಕ್ಕೋಸ್ಕರ ಅದನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂತ ನಾವು ಹೇಳ್ತೀವಿ. ಎಲೆಕ್ಟ್ರಾನಿಕ್ ಫಂಡ್ಸ್, ಈಗ ನಾವು ಬ್ಯಾಂಕಲ್ಲೆಲ್ಲ ಹೋದರೆ ಟ್ರಾನ್ಸ್ಫರ್ನ ಮಾಡ್ತಾರೆ, ಅಥವಾ ನಾವು ಆನ್ಲೈನಲ್ಲಿ ಯಾವ್ದಾದ್ರು ಮಾಡ್ತಾ ಇದ್ದರೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದು ಯಾವ ಸಿಸ್ಟಮ್ನ, ಟ್ರಾನ್ಸ್ಫರ್ ಸಿಸ್ಟಮ್ ಮೇಕ್ ಯೂಸ್ ಆಫ್ ವಾಟ್ ಅಂತ ಕೇಳ್ತಾ ಇದ್ದಾರೆ. MICR, ಮಾರ್ಕ್ ಸೆನ್ಸಿಂಗ್, ಪೋರ್ಟ್ ಎ ಪೌಚ್, ನನ್ ಆಫ್ ದಿ ಅಬೋ ಅಂತ ಹೇಳ್ತಾರೆ. ನಿಮ್ಗೆ ಕೇಳ್ತಾರೆ, ಯಾಕೆಂದರೆ ಬ್ಯಾಂಕ್ ಅಕೌಂಟ್ ಎಲ್ಲ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದರದ್ದು MICR ಏನಿದೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಆನ್ಸರ್ ಏನು ಅಂದರೆ MICR ಆನ್ಸರ್. The brain of a computer which keeps peripheral under its control is called as. CPU ನಾವೇನಂತ ಕರಿತೀವಿ, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಕೀಪ್ ದಿ ಪೆರಿಫರಲ್ ಡಿವೈಸಸ್ ಏನಿರ್ತಾರೆ ಅದು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಆನ್ಸರ್ ಏನು ಅಂತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅಲ್ಲೂ ನೋಡಿ, ಸೆಂಟ್ರಲ್ ಪವರ್ ಯೂನಿಟ್ ಅಂತ ಒಂದಿದೆ, ಕಾಮನ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕೊಟ್ಟಿದ್ದಾರೆ, ಕಾಮನ್ ಪವರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಸ್ ದಿ ಕರೆಕ್ಟ್ ಆನ್ಸರ್. Which of the central processing unit CPU perform calculation and makes the decision? Which part ಅಂತ ಕೇಳ್ತಾ ಇದ್ದಾರೆ. ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ಆಲ್ಟರ್ನೇಟಿವ್ ಲಾಜಿಕ್ ಯೂನಿಟ್, ಆಲ್ಟರ್ನೇಟಿವ್ ಲೋಕಲ್ ಯೂನಿಟ್, ಅಮೆರಿಕನ್ ಲಾಜಿಕ್ ಯೂನಿಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಇಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ನ ಅದು. ಮೈಕ್ರೋ ಪ್ರೊಸೆಸಿಂಗ್ನ ನಾವು ಯೂಸ್ ಮಾಡ್ತೀವಿ. ದ ಸೆಟ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಮ್ಯಾನೇಜಸ್ ಬೋತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಈಸ್ ಕಾಲ್ಡ್ ಆಸ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಏನಂತ ಕರಿತೀವಿ, ಕಂಪೈಲರ್ ಸಿಸ್ಟಮ್ ಅಂತ ಹೇಳ್ತೀವಿ, ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಆಪರೇಟಿಂಗ್ ಸಿಸ್ಟಮ್, ನನ್ ಆಫ್ ದಿ ಎಬೋ. ಸೊ ಆಪರೇಟಿಂಗ್ ಸಿಸ್ಟಮ್ OS ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರ್ ಯಾವುದು ಅಂತಂದರೆ ಆಪರೇಟಿಂಗ್ ಸಿಸ್ಟಮ್. ವಿಚ್ ಆಫ್ ದಿ ಫಾಲೋಯಿಂಗ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಯೂಸ್ಡ್ ಆನ್ ಮೊಬೈಲ್ ಫೋನ್ಸ್? ಮೊಬೈಲ್ ಫೋನ್ಸಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ? ವಿಂಡೋಸ್ ವಿಸ್ಟಾ, ಆಂಡ್ರಾಯ್ಡ್, ವಿಂಡೋಸ್ XP, ಆಲ್ ಆಫ್ ದಿ ಎಬೋ. ಆಲ್ನ ಯೂಸ್ ಮಾಡ್ತೀವಿ ನಾವು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಸ್ಮಾರ್ಟ್ ಕಾರ್ಡ್ಸ್ ಡು ನಾಟ್ ರಿಕ್ವೈರ್ ಅನ್ ಆಪರೇಟಿಂಗ್ ಸಿಸ್ಟಮ್. ಸ್ಮಾರ್ಟ್ ಕಾರ್ಡ್ಸ್ ಆ್ಯಂಡ್ PC ಯೂಸ್ ಸಮ್ ಆಪರೇಟಿಂಗ್ ಸಿಸ್ಟಮ್. COS is a smart card operating system. The communication between the reader and a card is in full ಡುಪ್ಲೆಕ್ಸ್ ಮೋಡ್ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ತಾರೆ. ಮಿಕ್ಕಿದ 3 ತಪ್ಪಾಗಿರುತ್ತೆ, ಒಂದು ಮಾತ್ರ ಕರೆಕ್ಟ್ ಆಗಿರುತ್ತೆ. ಸ್ಮಾರ್ಟ್ ಕಾರ್ಡ್ಸ್ ಆ್ಯಂಡ್ PCs ಯೂಸ್ ಬೋತ್ ಆಪರೇಟಿಂಗ್ ಸಿಸ್ಟಮ್. PC ಅಂದರೆ ನಮ್ಮ ಪರ್ಸನಲ್ ಕಂಪ್ಯೂಟರ್ಸ್, ಅದು ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡೇ ಮಾಡುತ್ತೆ. ಈವನ್ ಸ್ಮಾರ್ಟ್ ಕಾರ್ಡ್ಸ್ನು ಯೂಸ್ ಮಾಡುತ್ತೆ. ಮೊದಲನೇದು ಡು ನಾಟ್ ಯೂಸ್ ಅಂತ ಹೇಳ್ತಾ ಇದ್ದಾರೆ. COS ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅದು. ಕಮ್ಯುನಿಕೇಷನ್ ಬಿಟ್ವೀನ್ ಎ ರೀಡರ್ ಆ್ಯಂಡ್ ಎ ಕಾರ್ಡ್ ಇಸ್ ಫುಲ್ ಇನ್ ಡುಪ್ಲೆಕ್ಸ್ ಮೂಡ್ ಅನ್ನೋದು ತಪ್ಪಿದೆ. ಸೊ ಹಾಗಾಗಿ ಆನ್ಸರ್ ಏನು ಅಂದರೆ ಸ್ಮಾರ್ಟ್ ಕಾರ್ಡ್ಸ್ ಆ್ಯಂಡ್ PCs ಯೂಸ್ ಸಮ್ ಆಪರೇಟಿಂಗ್ ಸಿಸ್ಟಮ್. Each character on the keyboard of a computer has an ASC2 value which stand for. ಸೊ ನೀವು ಕೀಬೋರ್ಡಲ್ಲಿ ಇರುವಂಥದ್ದು ಕ್ಯಾರೆಕ್ಟರ್ಸ್ನ ನೋಡಿದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅಮೆರಿಕನ್ ಸ್ಟಾಕ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಆಫ್ರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಅಡಾಪ್ಟಬಲ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಚೇಂಜ್ ಅಂತಿದೆ. ಸೊ ನೋಡೋದಕ್ಕೆ ಎಲ್ಲನೂ ನಿಮ್ಗೆ ಏನು ಅನಿಸುತ್ತೆ, ಒಂದೇ ಥರ ಅಂತ ಅನಿಸ್ತಿರುತ್ತೆ. ಆದರೆ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಇದೆಯಲ್ಲ, ಅದು ASC2ನಲ್ಲಿ ಇರುತ್ತೆ. ಅಂದ್ರೇನು? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಆನ್ಸರ್ ಆಗುತ್ತೆ. The information and communication technology includes online learning, learning through use of EduSat, web-based learning. ಆಲ್ ಆಫ್ ದಿ ಎಬೋ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಕಮ್ಯುನಿಕೇಷನ್ ಅಂತ ಬಂದಾಗ ಆನ್ಲೈನ್ ಲರ್ನಿಂಗೂ ಇನ್ಫಾರ್ಮೇಷನ್ ಕಮ್ಯುನಿಕೇಷನೇ ಆಗುತ್ತೆ. ಲರ್ನಿಂಗ್ ಥ್ರೂ ಎಡುಸ್ಯಾಟೂ ಆನ್ಲೈನೇ ಆಗುತ್ತೆ. ವೆಬ್ ಬೇಸ್ಡ್ ಲರ್ನಿಂಗು ಅದೇ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಈಸ್ ಆಲ್ ಆಫ್ ದಿ ಎಬೋ. The process of laying out the document with the text, graphics, headlines, photographs is involved in ಅಂತ ಹೇಳ್ತಾ ಇದ್ದಾರೆ. ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಡೆಸ್ಕ್ಟಾಪ್ ಪ್ರಿಂಟಿಂಗ್, ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಡೆಸ್ಕ್ಟಾಪ್ ಪ್ರಿಂಟಿಂಗ್ ಅಂತ ಕೇಳ್ತಾ ಇದ್ದಾರೆ. ನೀವು ನೋಡ್ಕೋಬೇಕಾಗತ್ತೆ. ನೋಡಿದ್ರೆ ಎಕ್ಸ್ಪ್ಯಾನ್ಷನ್ ನೋಡಿದ್ರೆ ಎಲ್ಲನೂ ಒಂದೇ ಥರ ಅನಿಸ್ತಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಯಿತು. ಪ್ರೋಸೆಸ್ ಆಫ್ ಲೈಯಿಂಗ್ ಔಟ್ ದಿ ಇನ್ಫಾರ್ಮೇಷನ್ ವಿತ್ ಟೆಕ್ಸ್ಟ್ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಹೆಡ್ಲೈನ್ಸ್ ಇರ್ಬೋದು, ಫೋಟೋಗ್ರಾಫ್ಸ್ ಯಾವ್ದು ಮಾಡ್ತೀವಿ ಅಂದರೆ ಡೆಸ್ಕ್ಟಾಪ್ ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನೀವು ನಾನೇನು ಮಾಡಿದ್ದೀನಿ ಅಂದರೆ 2001ಇಂದ 2018 ತನಕನೂ ಬೋತ್ ಕೇಸೆಟ್ಟು ಮತ್ತು ನೆಟ್ಟು ಎರಡರದ್ದು ತೊಗೊಂಡು ನಾನೇನು ಮಾಡಿದ್ದೀನಿ, ಸಾಧ್ಯ ಆದಷ್ಟು ಒಂದೇ ಟಾಪಿಕ್ಗೆ ರಿಲೇಟೆಡ್ ಆಗಿರೋದು. ಯಾಕೆಂದರೆ ನೀವು ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಓದ್ಕೊಂಡಿದ್ರೆ ಅದು ಗೊತ್ತಿದ್ರೆ ಅದು ನನಗೆಲ್ಲ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ನೀವು ಪ್ಲ್ಯಾನ್
ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ರೀತಿಯ ಕ್ವಶನ್ಸ್ಗಳನ್ನ